ನಮಸ್ತೆ. ಅಂಗಡಿ ವ್ಯಾಪಾರಗಳನ್ನು ಹಾಕಿರ್ತೀರಿ, ನೀವು ನಿಮ್ಮದೇ ಆದ ಒಂದು ಶಾಪ್ ನಡೆಸ್ತಾ ಇರ್ತೀರಿ, ಫ್ಯಾಕ್ಟ್ರಿ ನಡೆಸ್ತಾ ಇರ್ತೀರಿ, ಆಫೀಸ್ ನಡೆಸ್ತಾ ಇರ್ತೀರಿ, ಕನ್ಸಲ್ಟೆನ್ಸಿ ಇರ್ಬೋದು, ಕಿರಾಣಿ ಅಂಗಡಿ ಇರ್ಬೋದು, ಮೊಬೈಲ್ ಶಾಪ್ ಇರ್ಬೋದು, ಬೇರೆ ಬೇರೆ ರೀತಿಯ ಒಂದು ಶಾಪ್ ಇರ್ತದೆ. ಒಂದು ಮಟ್ಟದಲ್ಲಿ ಚೆನ್ನಾಗಿ ನಡೀತಾ ಇರುವಂಥದ್ದು ಕಾಲಕ್ರಮೇಣ ಸಡನ್ನಾಗಿ ಕಸ್ಟಮರ್ ಬರುವಂಥದ್ದು ಕಡಿಮೆ ಆಗ್ತದೆ, ಅಥವಾ ಬಂದಿರುವಂಥ ಕಸ್ಟಮರು ದುಡ್ಡು ಕೊಡೋದಿಲ್ಲ, ಆಮೇಲೆ ಕೊಡ್ತೀನಿ ಅಂತ ಹೋದವರು ಬರೋದಿಲ್ಲ, ಫೋನ್ ಮಾಡಿದ್ರೆ ಅದಕ್ಕೆ ರೆಸ್ಪಾನ್ಸ್ ಸರಿ ಇರೋದಿಲ್ಲ, ಬರ್ತಾ ಇರುವಂಥದ್ದೆಲ್ಲ ಚಿಕ್ಕ ಪುಟ್ಟ ಇದನ್ನು ಬರ್ತಾರೆ, ದೊಡ್ಡ ದೊಡ್ಡ ಒಂದು ಹಣಕಾಸಿನ ವ್ಯವಹಾರ ನಡೆಯುವುದಿಲ್ಲ. ಈ ರೀತಿದೆಲ್ಲ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನೀವು ಅದನ್ನ ಅಬ್ಸರ್ವ್ ಮಾಡ್ತಾ ಹೋಗ್ತೀರಿ. ಈ ಥರ ಇದ್ದ ಬಿಸ್ನೆಸ್ಸು ಕ್ರಮೇಣ ಹೀಗಾಯಿತು, ಕ್ರಮೇಣ ಈ ರೀತಿ ಆಯಿತು ಅಂತೇಳಿ. ಸೊ ಇದಕ್ಕೆ ಒಂದು ಸರಳ ಪ್ರಯೋಗವನ್ನು ತಂದಿದ್ದೇನೆ. ನೀವು ಯಾವುದೇ ಒಂದು ಶಾಪು ಏನೇ ಅಂತ ನೀವು ಉಪಯೋಗಿಸ್ಬೋದು ಅದನ್ನ. ಇದಕ್ಕೆ ಕೆಲವೊಬ್ಬರು ಮಾಟ ಮಂತ್ರ ಅಂತಾರೆ, ಕೆಲವೊಬ್ಬರು ದೃಷ್ಟಿದೋಷ ಅಂತ ಹೇಳ್ತಾರೆ, ಹಲವಾರು ವಿಚಾರಗಳಿರ್ಬೋದು. ಇದರಲ್ಲಿ ಮೇಯ್ನಾಗಿ ವರ್ಕ್ ಆಗುವಂಥದ್ದು ದೃಷ್ಟಿದೋಷ. ಕೆಲವೊಬ್ರು ಬಂದು ಒಳ್ಳೆ ವ್ಯಾಪಾರ ಆಗ್ತಾ ಇದ್ದಲ್ಲ ಅಂಗಡಿಯಲ್ಲಿ ಈ ರೀತಿ ಅಂತ ಹೇಳ್ಕೊತ ಹೋಗ್ಬೋದು, ಅಥವಾ ನಿಮ್ಮದೇ ಅಂತ ಇನ್ನೊಂದು ಬಿಸ್ನೆಸ್ ಮಾಡ್ತಾ ಇರುವಂಥವ್ರು ಬಂದು ಅಲ್ಲಿ ವ್ಯಾಪಾರ ಜಾಸ್ತಿ ಆಗ್ತದೆ, ನನ್ನ ಕಡೆ ಆಗ್ತಾ ಇಲ್ಲ ಅಂತ ಹೇಳಿ ಮಾಡಿರ್ಬೋದು. ಸೊ ಈ ಥರದ್ದೆಲ್ಲ ಹಲವು ವಿಚಾರಗಳು ಇಫೆಕ್ಟ್ ಆಗುವಂಥ ಚಾನ್ಸಸ್ ಇದ್ದಿರ್ತದೆ. ಈ ಒಂದು ನೆಗೆಟಿವ್ ಎನರ್ಜಿಸು ನಿಮ್ಮ ಸುತ್ತಲೂ ಆವರಿಸಿದಾಗ ಈ ರೀತಿ ಆಗುವಂಥ ಸಮಸ್ಯೆ ಇರ್ತದೆ. ಸೊ ಈ ಥರ ಸಮಸ್ಯೆ ಆದಾಗ ಏನು ಮಾಡಬೇಕು ಅಂದರೆ, ನೀವು ಗೋಮೂತ್ರ ಮತ್ತು ಗೋಮಾಯ, ಸಗಣಿ ಮತ್ತು ಗೋಮೂತ್ರವನ್ನು ಮಿಕ್ಸ್ ಮಾಡಿ ನಿಮ್ಮ ಅಂಗಡಿ ಏನಿದೆ ಅಥವಾ ನಿಮ್ಮ ಆಫೀಸ್ ಏನಿದೆ ಅದನ್ನು ನೀವು ನೆಲ ಒರೆಸ್ಬೇಕು. ಆ ನೆಲವನ್ನು ಒರೆಸಿ, ಆ ಎದುರುಗಡೆ ಇರುವಂಥ ಒಂದು ಟೇಬಲ್ ಇರ್ತಿರೋ, ನೀವು ಒಂದು ಕೌಂಟ್ರ್ ಏನು ಮಾಡ್ಕೊಂಡಿರ್ತೀರೋ ಆ ಕೌಂಟ್ರನ್ನೆಲ್ಲ ಒರೆಸ್ಬೇಕು. ಆಗಿದ ನಂತರ ಸಗಣಿಯಲ್ಲಿ ಒಂದು ಚಿಕ್ಕ ದೀಪದಂತೆ ಮಾಡಿಕೊಂಡು, ಒಂದು ಚಿಕ್ಕ ದೀಪದಂತೆ ಮಾಡಿಕೊಂಡು ಅದರಲ್ಲಿ ನೀವು ದೀಪವನ್ನು ಹಚ್ಚಬೇಕು. ಯಾವ ಎಣ್ಣೆ ಹಾಕಬೇಕು ಅಂದರೆ ಅದು ನಿಮ್ಮ ಇಷ್ಟ, ಯಾವ ಎಣ್ಣೆ ಬೇಕಾದ್ರೂ ಹಾಕ್ಬೋದು. ನೀವು ನಾರ್ಮಲ್ ಆಗಿ ಏನು ದೇವರಿಗೆ ದೀಪ ಹಚ್ತೀರೋ ಆ ಥರ ದೀಪ ಹಚ್ಚೋದ್ರಾಯಿತು. ಆದರೆ ದೀಪವನ್ನು ಸಗಣಿಯಲ್ಲಿ ಹಚ್ಚಬೇಕು. ಸೊ ಈ ರೀತಿ ನೀವು ಮಾಡ್ತಾ ಬಂದರೆ ಕಾಲಕ್ರಮೇಣ ಈ ರೀತಿಯ ಒಂದು ನೆಗೆಟಿವ್ ಎನರ್ಜೀಸ್ ಕ್ಲಿಯರ್ ಆಗಿ ನಿಮ್ಮದು ವ್ಯಾಪಾರ ಏನಿದೆಯೋ ಅದು ಮೊದಲನೇ ಸ್ಥಿತಿಗೆ ಬರ್ತದೆ. ಈ ಹಣಕಾಸು ಕೊಡದೇ ಇದ್ದವರೆಲ್ಲ ಹಣಕಾಸು ಕೊಡ್ತಾರೆ. ನಿಮಗೆ ಒಂದು ಡೈಲಿ ಟರ್ನ್ ಓವರ್ ಏನಿದೆಯೋ ಆ ಟರ್ನ್ ಓವರ್ ಜಾಸ್ತಿ ಆಗಿ ನಿಮಗೆ ಒಂದು ಪ್ರಾಫಿಟ್ ಬರುವಂಥ ಸಾಧ್ಯತೆ ಜಾಸ್ತಿ ಆಗ್ತದೆ. ಇದೊಂದು ಸರಳ ಪರಿಹಾರ. ಯಾರ್ಯಾರ್ದು ಈ ಥರದ್ದೊಂದು ಶಾಪ್ ಇದೆ ಅವರೆಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಯೂಸ್ ಆಗಲಿ ಅನ್ಕೊಳ್ತೀನಿ. ನಮಸ್ಕಾರ.